ಸದಾಪುಷ್ಪಿ, ಪರಂಗಿಮಲ್ಲಿ, ಸದಾಬಹಾರ್, ಹೇನುಹು, ನಿತ್ಯ ಕಲ್ಯಾಣಿ, ಕಾಶಿ ಕಣಿಗಿಲೆ ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಈ ಗಿಡ ದಕ್ಷಿಣ ಅಮೆರಿಕಾದಿಂದ ಬಂದಿದ್ದು. ಇದರ ಮೂಲ ಸ್ಥಾನ ಮೆಡಗಾಸ್ಕರ್. ನಮ್ಮ ದೇಶದಲ್ಲಿ ಇದನ್ನು ಮಧುಮೇಹಕ್ಕೆ ಮನೆ ಔಷಧಿಯಾಗಿ ಬಳಸುತ್ತಾರೆ. ಇದರ ಎಲ್ಲಾ ಭಾಗಗಳು ಔಷಧೀಯ ಗುಣಗಳನ್ನು ಹೊಂದಿವೆ. ಬಹಳಷ್ಟು ಬಣ್ಣದ ಹೂ ಬಿಡುವ ಸಸ್ಯಗಳು ಇವೆ. ಆದರೆ ಸಾಮಾನ್ಯವಾಗಿ ಗುಲಾಬಿ ಮತ್ತು ಬಿಳಿ ಬಣ್ಣದ ಹೂ ಬಿಡುವ ಸಸ್ಯಗಳು ನಾವು ನೋಡುತ್ತೇವೆ. ಇದರಲ್ಲಿ ಬಿಳಿ ಹೂಗಳನ್ನು ಬಿಡುವ ಸಸ್ಯಗಳು ಹೆಚ್ಚು ಔಷಧೀಯ ಗುಣಗಳನ್ನು ಹೊಂದಿರುತ್ತವೆ ಎಂದು ಹೇಳಲಾಗಿದೆ. ನಾವೆಲ್ಲ ಈ ಹೂಗಳನ್ನು ಪೂಜೆಗೆ ಮಾತ್ರ ಬಳಸ್ತೀವಿ. ಆದರೆ ಇದನ್ನು ಔಷಧಿ ರೂಪದಲ್ಲಿ ಹೇಗೆ ಬಳಸಬೇಕು ಅಂತ ತಿಳಿದುಕೊಳ್ಳೋಣ. ಈ ಕಾಶಿ ಕಣಗಿಲೆ ಗಿಡ ಮಧುಮೇಹಕ್ಕೆ ರಾಮಬಾಣ. ಹಾಗಾದ್ರೆ ಇದನ್ನು ಹೇಗೆ ಬಳಸಬೇಕು? ಒಂದು ಹಾಗಲಕಾಯಿ, ಒಂದು ಟೊಮ್ಯಾಟೊ ಮತ್ತು ಒಂದು ಸೌತೆಕಾಯಿ ಮತ್ತು 5 ರಿಂದ 6 ಹೂಗಳು, ಇವುಗಳನ್ನು ಚೆನ್ನಾಗಿ ತೊಳೆದು ಮಿಕ್ಸ್ ಮಾಡಿ ಜ್ಯೂಸ್ ತೆಗೆಯಬೇಕು. ಈ ಜ್ಯೂಸು 25 ರಿಂದ 30 ml ನಷ್ಟು ನಾವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದ್ರೆ ಮಧುಮೇಹ ನಿಯಂತ್ರಣಕ್ಕೆ ಬರುವುದಷ್ಟೇ ಅಲ್ಲ, ಕಿಡ್ನಿ ಅಥವಾ ಮೂತ್ರಪಿಂಡ ಅಂತ ಏನ್ ಹೇಳ್ತೀವಲ್ಲ, ಆ ಮೂತ್ರಪಿಂಡದ ತೊಂದರೆ ಕೂಡ ಏನಾಗುತ್ತೆ ಇಲ್ಲಿ ಸರಿ ಹೊಂದುತ್ತದೆ. ಈ ಸದಾಪುಷ್ಪಿಯಲ್ಲಿರುವ ಅಲ್ಕಲಾಯ್ಡ್ಗಳು ಪ್ಯಾಂಕ್ರಿಯಾಸ್ನಲ್ಲಿರುವ ಬೀಟಾ ಸೆಲ್ಗಳಿಗೆ ಶಕ್ತಿ ಕೊಡುತ್ತದೆ. ಇದು ಸರಿಯಾದ ಪ್ರಮಾಣದ ಇನ್ಸುಲಿನ್ ತಯಾರಿಸುವುದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಸಕ್ಕರೆ ಅಂಶವನ್ನು ಕಂಟ್ರೋಲ್ ಮಾಡುತ್ತೆ. ಕೇವಲ 10 ದಿನದಲ್ಲಿ ಶುಗರ್ ಟೆಸ್ಟ್ ಮಾಡಿಸ್ಕೊಂಡ್ರೆ ಇದರ ಪ್ರಭಾವ ಏನಂತ ನಮ್ಗೆ ಗೊತ್ತಾಗುತ್ತೆ. ದೇಹದಲ್ಲಿ ಶೇಖರಣೆಗೊಂಡಿರುವ ಎಲ್ಲಾ ಟಾಕ್ಸಿಕ್ ವಸ್ತುಗಳು, ವಿಷವಸ್ತುಗಳು ಮೂತ್ರದ ಮೂಲಕ ಹೊರಹೋಗುತ್ತವೆ ಮತ್ತು ರಕ್ತ ಶುದ್ಧೀಕರಣಗೊಳ್ಳುತ್ತದೆ. ಮಧುನಾಶಿನಿ ಟ್ಯಾಬ್ಲೆಟ್ಸ್ ನಲ್ಲಿ ಕೂಡ ಏನಂತಂದ್ರೆ ಈ ಹೂಗಳನ್ನು, ಸದಾಪುಷ್ಪಿ ಹೂಗಳನ್ನು ಬಳಸುತ್ತಾರೆ. ಈ ಸಸ್ಯದ ಬೇರಿನ ತೊಗಟೆಯಲ್ಲಿರುವ ಅಲ್ಕಲಾಯ್ಡ್ಗಳು ಅಧಿಕ ರಕ್ತದೊತ್ತಡವನ್ನು ತಗ್ಗಿಸುತ್ತವೆ, ನಿದ್ರೆಯನ್ನು ಹೆಚ್ಚಿಸಿ ಆತಂಕ ಕಡಿಮೆ ಮಾಡುತ್ತವೆ, ದೇಹದ ಮಾಂಸಖಂಡಗಳಲ್ಲಿ ಬಿಗಿತವನ್ನು ಸಡಿಲಗೊಳಿಸಿ ಡಿಪ್ರೆಷನ್ ಕಡಿಮೆ ಮಾಡುತ್ತವೆ. ಈ ಅಲ್ಕಲಾಯ್ಡ್ಗಳು ಕಾಲರಾ ಉಂಟು ಮಾಡತಕ್ಕಂಥ ವಿಬ್ರಿಯೋ ಕಾಲರೆ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಕೂಡ ನಿಯಂತ್ರಿಸುತ್ತವೆ. ಈ ಸಸ್ಯವು ಅಲ್ಕಲಾಯ್ಡ್ಗಳು, ವಿಟಮಿನ್ ಇ, ಐರನ್, ಮ್ಯಾಗ್ನೀಷಿಯಂ, ಫಾಸ್ಫರಸ್, ಕಾಪರ್ ಮತ್ತು ಸೆಲೆನಿಯಂ ಇವುಗಳಿಂದ ಸಮೃದ್ಧವಾಗಿದೆ. ಆದ್ರಿಂದಲೇ ಇದನ್ನು ಪೌಷ್ಟಿಕ ವಸ್ತುವಾಗಿ ಮತ್ತು ರಕ್ತ ಶೋಧಕ ಔಷಧಿಯಾಗಿ ಬಳಸ್ತಾರೆ. ಹಾಗಾದ್ರೆ ಇದನ್ನು ನಾವು ಹೇಗೆ ಬಳಸಬೇಕು? ಪೌಷ್ಟಿಕ ವಸ್ತುವಾಗಿ ನಾವು ಇದನ್ನ ಯಾವ ರೀತಿ ಬಳಸಬಹುದು? ಸದಾಪುಷ್ಪಿಯ ಬೇರಿನ ಪುಡಿ ಸ್ವಲ್ಪ ಮತ್ತು ಅದಕ್ಕೆ 4 ಪಟ್ಟು ಹೆಚ್ಚು ಕಲ್ಸಕ್ಕರೆ ಹಾಕಬೇಕು. ಯಾಕಂದ್ರೆ ಇದು ಸ್ವಲ್ಪ ಒಗರಾಗಿರುತ್ತೆ. ಈ ಮಿಶ್ರಣವನ್ನು 1 ಚಮಚ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಸೇವಿಸಿದ್ರೆ ಇದು ಪೌಷ್ಟಿಕವಾಗಿ ಕೆಲಸ ಮಾಡೋದಷ್ಟೇ ಅಲ್ಲ, ಇದು ಬೊಜ್ಜು ಕೂಡ ಕಡಿಮೆ ಮಾಡುತ್ತೆ, ಮಧುಮೇಹ ನಿಯಂತ್ರಣದಲ್ಲಿಡುತ್ತೆ ಮತ್ತು ಹೈ BP ಕೂಡ ಏನಂತಂದ್ರೆ ಇದು ಕಂಟ್ರೋಲ್ ಮಾಡುತ್ತೆ. ಸದಾಪುಷ್ಪಿಯ ಮತ್ತೊಂದು ಅದ್ಭುತ ಲಾಭ ಏನಂತಂದ್ರೆ ಇದರಲ್ಲಿರುವ 4 ವಿಶೇಷ ಅಲ್ಕಲಾಯ್ಡ್ಗಳನ್ನು ವಿವಿಧ ಕ್ಯಾನ್ಸರ್ ಕೀಮೋಥೆರಪಿಗಳಲ್ಲಿ ಬಳಸುತ್ತಾರೆ. ಅವು ವಿನ್ಬ್ಲಾಸ್ಟಿನ್, ವಿನ್ಕ್ರಿಸ್ಟಿನ್, ವಿಂಡೆಸೈನ್ ಮತ್ತು ವಿನೋರೆಲ್ಬಿನ್. ಈ ಕಾಶಿ ಕಣಗಿಲೆ ಬೇರನ್ನು ಸುಟ್ಟು ಮಾಡಿದ ಸಂಸ್ಕರಿಸಿದ ಬೂದಿಗೆ ಕ್ಯಾನ್ಸರ್ ಕೋಶಗಳನ್ನು ನಾಶ ಮಾಡುವ ಶಕ್ತಿ ಇದೆ. ಇದು ಕ್ಯಾನ್ಸರ್ ನಿವಾರಕವೂ ಹೌದು. ಆದ್ರಿಂದಲೇ ಸದಾಪುಷ್ಪಿಗೆ ಹೆಚ್ಚಿನ ಬೇಡಿಕೆ ಇದ್ದು ಭಾರತದಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ಸ್ತ್ರೀಯರಲ್ಲಿ ಮಾಸಿಕ ಸ್ರಾವ ಅಧಿಕವಿದ್ದಲ್ಲಿ ಎಲೆಗಳಿಂದ ತಯಾರಿಸಿದ ಕಷಾಯ ಕುಡಿಯಬೇಕು. ಇದು ಅನೀಮಿಯಾ ಕೂಡ ನಿವಾರಿಸುತ್ತೆ. ಇನ್ನು ಚೇಳು ಕಡಿದಾಗ ಇದರ ಬೇರನ್ನು ಅರೆದು ಚೇಳು ಕಡಿದ ಜಾಗಕ್ಕೆ ಹಚ್ಚಿದ್ರೆ ಉರಿ, ನೋವು ಅದು ಕೂಡ ಏನಂತಂದ್ರೆ ಇಲ್ಲಿ ಕಡಿಮೆ ಆಗುತ್ತೆ. ಹೂವಿನ ಕಷಾಯ ಮಾಡಿ ತಲೆಗೆ ಸೀರಮ್ ಆಗಿ ಬಳಸಿದ್ರೆ ಹೇನು ಸಮಸ್ಯೆ ಕೂಡ ಇದರಿಂದ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಕೂದಲಿನ ಆರೋಗ್ಯ ಕೂಡ ಏನಂದ್ರೆ ಸುಧಾರಿಸುತ್ತೆ. ಈ ಕಾಶಿ ಕಣಿಗಿಲೆ ಬಳಸುವಾಗ ನಾವು ವಿಶೇಷವಾಗಿ ಗಮನದಲ್ಲಿಡಬೇಕಾದ ವಿಷಯ ಏನಂತಂದ್ರೆ ಲೋ BP ಅಂದ್ರೆ ಕಡಿಮೆ ರಕ್ತದೊತ್ತಡ ಇರುವವರು ಯಾವುದೇ ಕಾರಣಕ್ಕೂ ಇದನ್ನ ಸೇವಿಸಬಾರ್ದು. ಯಾಕಂದ್ರೆ ಇದು ಮತ್ತಿಷ್ಟು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತೆ. ಇನ್ನು ಗರ್ಭಿಣಿಯರು, ಹಾಲು ಉಣಿಸ್ತಕ್ಕಂಥ ತಾಯಂದ್ರು ಕೂಡ ಇದರ ಉಪಯೋಗ ಮಾಡದೇ ಇದ್ರೆ ಒಳ್ಳೆಯದು. ಆಮೇಲೆ ನರರೋಗಿಗಳು ಇದರ ರಸ ನೇರವಾಗಿ ಸೇವಿಸಬಾರ್ದು. ಅದಕ್ಕೆ ಹೇಳೋದು, ಅರಿತು ಉಪಯೋಗಿಸಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.